ಕಾರು ಓವರ್ಟೇಕ್ ವಿಚಾರದಲ್ಲಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಹಾಗೂ ಅವರೊಂದು ಬೆಂಬಲಿಗರಿಂದ ಇದೀಗ ಚಾಲಕನ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ನಿಜ, ರಸ್ತೆಯಲ್ಲಿ ವಾಹನವನ್ನು ಹೇಗೆ ಚಲಾಯಿಸಬೇಕು ಎಂಬುದು ಗೊತ್ತಿಲ್ವಾ, ಅಧಿಕಾರ ಇದೆ ಅನ್ನುವ ಒಂದು ಕಾರಣಕ್ಕೆ ಹೇಗೆ ಬೇಕಾದರೂ ವರ್ತಿಸಬಹುದಾ ಅನ್ನುವಂಥದ್ದು ಜನರ ಪ್ರಶ್ನೆಯಾಗಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಇನ್ನು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಇನೋವಾ ಕಾರನ್ನ ಓವರ್ಟೇಕ್ ಮಾಡಿರುವಂತಹ ವಿಚಾರದಲ್ಲಿ ಇದೀಗ ಅನಂತಕುಮಾರ್ ಹೆಗಡೆ ಹಾಗೂ ಅವರ ಒಂದು ಗನ್ಮ್ಯಾನ್ ಯಾರಿರ್ತಾರೋ ಹಾಗೂ ಅವರ ಬೆಂಬಲಿಗರಿಂದ ಇದೀಗ ಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ಗೂಂಡಾಗಿರಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಹಾಗಾಗಿ ಈ ಒಂದು ಹಿನ್ನೆಲೆ ಚಾಲಕನಿಗೆ ಒಂದಷ್ಟು ಗಾಯಗಳಾಗಿರುವುದರಿಂದ ದಾಬಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆ ನೀಡಲಾಗಿತ್ತು. ಇದೀಗ ನೆಲಮಂಗಲ ಡಿವೈಎಸ್ಪಿ ಕಚೇರಿಗೆ ಮಾಜಿ ಸಂಸದ ಅನಂತಕುಮಾರ್ ಅವರನ್ನ ಕರೆಸಿಕೊಂಡು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಎಲ್ಲ ಅಲ್ಲೇ ನಾನು ಉಗಿದ್ಬಿಟ್ಟೆ, ಯಾಕಂದ್ರೆ ನಮ್ಮ ಮನೆಗೆ ಎದುರ್ಕೊಂತಾರೆ ಅಂತ. ಆಮೇಲೆ ಒಂದು ಉದುರಿತು ಅಲ್ಲೂ, ಒಂದು ಇಲ್ಲಿ ಅಲ್ಲಾಡ್ತಾ ಇದೆ ನೋಡಿ, ಇಲ್ಲಿ ಇನ್ನೂ ರಕ್ತ ನಿಲ್ಲಿಲ್ಲ, ಇನ್ನೂ ಬುಲೆಟ್ ಬರ್ತಾನೆ ಐತೆ.